ಪೆನ್ ಡ್ರೈವ್ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ಈ ಬಗ್ಗೆ ಮಾತಾಡೋದಕ್ಕೆ ಜೆಡಿಎಸ್ನ ಮುಖಂಡರಾದಂಥ ಮಾಜಿ ಸಚಿವರಾದಂಥ ಸಾರಾ ಮಹೇಶ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ಜೆಡಿಎಸ್ ಮೇಲೆ ಸಾಕಷ್ಟು ಗಂಭೀರ ಆರೋಪ, ಒಂದಷ್ಟು ಚರ್ಚೆ ವಿಚಾರ ಇರೋದು ಪೆನ್ ಡ್ರೈವ್ ವಿಚಾರ ಸಂಬಂಧಪಟ್ಟಂತೆ ಹಾಸನದ್ದು. ಜೆಡಿಎಸ್ ಮುಖಂಡರಾಗಿ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಇದು ನಮ್ಮ ಪ್ರಾದೇಶಿಕ ಪಕ್ಷನ ಮುಗಿಸೋವಂಥ ಸಂಚು ನೋಡಿ. ಈಗ ರೇವಣ್ಣವ್ರ ಮೇಲೆ ಹೊಳೆನರಸೀಪುರದವರು, ಅವರು ನಮ್ಮ ಕೆ ಆರ್ ನಗರದವ್ರೆ, ಆ ಹೆಣ್ಮಕ್ಳಿಂದ ಮೊದಲೊಂದು ಕಂಪ್ಲೇಂಟ್ ಕೊಡಿಸಿದ್ರು. ಕಿಡ್ನ್ಯಾಪ್ ಅಂತ ಅಲ್ಲ, ಆಗ ದೈಹಿಕ ಕಿರುಕುಳ ಅಂತ ಕೊಡಿಸಿದ್ರು. ಅದರಲ್ಲಿ ಬೇಲಬಲ್ ಕೇಸ್ ಅಂತ ಗೊತ್ತಾಯಿತು. ಅದಾದ ಮೇಲೆ ಮತ್ತೆ ಹೆಬ್ಬಾಳವರಿಂದ ಸಂತಸ್ತೆ ಅಂತ ಏನು ಹೇಳ್ತಿದ್ದಾರೆ, ನನಗಿರೋ ಮಾಹಿತಿ ಪ್ರಕಾರ ಆ ವಿಡಿಯೋ ಬಂದ ನಂತರ ಅವರು ಬೇರೆ ಕಡೆ ಸ್ವಲ್ಪ ಜನರಿಗಂಜಿ ಅವ್ರ ಸಂಬಂಧಿಕರ ಮನೆಗೆ ಹೋದರು. ಇದಾದ ಮೇಲೆ ಇಲ್ಲಿ ಬೇಲಾಗುತ್ತೆ ಅಂತ ಗೊತ್ತಾದ ನಂತರ ಅವ್ರ ಮಗನ ಕರೆಸಿ, ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ, ದಾಖಲೆನೂ ಇದೆ. ಒಂದು ಆಲ್ಟೋ ಕಾರು, ಒಬ್ಬ ಮೈಸೂರು ಜಿಲ್ಲೆಯ ಒಬ್ಬರು ಸಬ್ ಇನ್ಸ್ಪೆಕ್ಟ್ರು ಹೆಬ್ಬಾಳಿಗೆ ಹೋಗ್ತಾರೆ. ಅವ್ರ ಅಳಿಯಂಗೆ ಕರ್ಕೊಂಬರ್ತಾರೆ. ಅಳಿಯ ಮತ್ತು ಅವರು ಹೋಗಿ ಮಗನ ಕರ್ಕೊಬರ್ತಾರೆ. ಕೆ ಆರ್ ನಗರದಲ್ಲಿ ಟೈಪ್ ಮಾಡಿಸ್ತಾರೆ, ಸೈನ್ ಹಾಕ್ಸ್ತಾರೆ. ರಾಜಕೀಯವಾಗಿ ಈ ರೀತಿಯ ವ್ಯವಸ್ಥೆ ನಾವು ಕೇಳಿರಲಿಲ್ಲ, ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಇದು ನಾನು ಈ ವಿಡಿಯೋ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕರ್ಕೊಂಬರ್ತಾರೆ. ಅಳಿಯ ಮತ್ತು ಅವರು ಹೋಗಿ ಮಗನ ಕರ್ಕೊಬರ್ತಾರೆ. ಕೆ ಆರ್ ನಗರದಲ್ಲಿ ಟೈಪ್ ಮಾಡಿಸ್ತಾರೆ, ಸೈನ್ ಹಾಕ್ಸ್ತಾರೆ. ರಾಜಕೀಯವಾಗಿ ಈ ರೀತಿಯ ವ್ಯವಸ್ಥೆ ನಾವು ಕೇಳಿರಲಿಲ್ಲ, ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಇದು ನಾನು ಈ ವಿಡಿಯೋ ಶಿವರಾಮೇಗೌಡರು, ಅವ್ರು ಯಾರು ಲಾಯರ್, ಇನ್ನೊಬ್ಬರು ದೇವರಾಜೇಗೌಡರು, ಇದೆಲ್ಲ ಒಂದು ಕಡೆ. ಆದರೆ ಮಾನಸಿಕ ದೈಹಿಕ ಕಿರುಕುಳ ಕೊಟ್ಟವ್ರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರಲ್ಲ ಎಚ್ ಡಿ ರೇವಣ್ಣ ವಿರುದ್ಧ. ಈಗ ಅದಾದಮೇಲೆ 376 ಆಯಿತಾ? ಯಾಕೆ ಅವತ್ತೇ ಕೊಡಲಿಲ್ಲ? ಈಗ ಯಾಕಾಯ್ತದು? ನನ್ನ ಪ್ರಶ್ನೆ, ಈಗ ಆಲ್ಟೋ ಕಾರಲ್ಲಿ ಬಂದರು ಅಂತ ಹೇಳಿ ಯಾಕೆ ಬರಬಾರ್ದಾ? ಉದ್ದೇಶ ತಾನೆ ಅಲ್ಲ, ಆಲ್ಟೋ ಕಾರಲ್ಲಿ ಬರಬಾರ್ದಾ? ನಿಮ್ಮ ಆಲ್ಟೋ ಕಾರಲ್ಲಿ ಬರಬಾರ್ದು ಅಂತ ತಾವು ಹೇಳ್ತಾ ಇರುವಂಥದ್ದು. ಏನೋ ಒಂದು ಕಾರು ಅಂತ ಹೇಳಿದ್ರೆ ಆಲ್ಟೋ ಕಾರಲ್ಲಿ ಬಂದರು ಅಂತ ಹೇಳಿದ್ರಲ್ವ ಇನ್ಸ್ಪೆಕ್ಟ್ರು, ಬರಬಾರ್ದಾ? ವೈಯಕ್ತಿಕವಾಗಿ ಕಂಪ್ಲೇಂಟ್ ಕೊಡ್ಸೋಕ್ಕೆ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಹೋಯ್ತಾರೆ ಅಂದರೆ ಓಕೆ, ಅವ್ರ ಮೊಬೈಲ್ ಟ್ರ್ಯಾಕ್ ಚೆಕ್ ಮಾಡಿ ಅಂದರೆ ಪ್ಲಾನ್ ಮಾಡಿ ಅಲ್ಲಿಂದ ಮೈಸೂರಿಂದ ಕರೆಸಿರೋದು. ಆಯಿತು. 11 ರಾತ್ರಿ 9 ಗಂಟೆ 5 ನಿಮಿಷಕ್ಕೆ FIR ಆಯ್ತದೆ. ಅವ್ರ ಮಗ ಹೇಳ್ತಾರೆ, ನಮ್ಮ ತಾಯಿನ ಕರ್ಕೊಂಡು ಹೋದ್ರು, ಅವ್ರು ಯಾರು ಸತೀಶ್ ಬಾಬಣ್ಣ ಅಂತ ಕರ್ಕೊಂಡು ಹೋದ್ರು ಬೈಕಲ್ಲಿ. ಅಂದಮೇಲೆ ಕಿಡ್ನಾಪ್ ಹೆಂಗಾಯ್ತದೆ? ಬೈಕು ಸೀಸ್ ಮಾಡಿದಿರಲ್ಲ, ಬಲವಂತವಾಗಿ ಕರ್ಕೊಂಡು ಹೋಗಿದ್ದಿದ್ರೆ ಬೈಕಲ್ಲಿ ಕರ್ಕೊಂಡು ಹೋಗಕ್ಕೆ ಸಾಧ್ಯನೋ ಒಬ್ಬರು? ಈಗ ಲೇಡಿ ಇನ್ಸ್ಪೆಕ್ಟರ್ ಬಂದಿದ್ದೆಲ್ಲ ಪ್ರೈವೇಟ್ ಕಾರಲ್ಲಿ ಬಂದಿದ್ದಲ್ಲ, ತಮ್ಮ ಹತ್ರ ದಾಖಲೆ ಅಥವಾ ಏನು ಮಾಹಿತಿ ಇದು ವೇಗ ಮಾತಾಡ್ತಾ ಇದ್ರೆ? ಓಕೆ, ಮೊಬೈಲ್ ಟ್ರ್ಯಾಕ್ ಚೆಕ್ ಮಾಡಿ. ಓಕೆ, ಯಾರು ಕರ್ಕೊಬಂದವರು, ಆ ಕಾರ್ ಯಾಕೆ ಅಲ್ಲಿಗೆ ಬಂತು, ಎಲ್ಲಿ ಸೈನ್ ಹಾಕ್ಸಿದ್ರು? ಅಂದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವ್ರನ್ನ ಒಬ್ಬರು ಲೇಡಿ ಪೊಲೀಸ್ ಬಂದು ಮುಂಚೆನೆ ಬಂದು ಕರ್ಕೊಂಡು ಹೋದ್ರು ಅಂತ. ಇದೆಲ್ಲ ಪ್ಲ್ಯಾನ್ಡ್. ಈಗ ಆ ಸತೀಶ್ ಬಾಬುನ ಇದು ಸಂಜೆ 9:05 ರಿಜಿಸ್ಟರ್ ಆಗುತ್ತೆ. ಬೆಳಗ್ಗೆ 10-12ವರೆಗೆ ಯಾಕೆ ಇದು ಮಾಡಿದ್ರು, ಅರೆಸ್ಟ್ ಮಾಡಿದ್ರು? ಆಯಿತು. FIR ಮುಂಚೆನೇ ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಿ?
ಅದು ಹೋಗಲಿ. ನೀವು ಫೇರ್ ಆಗಿದ್ದರೆ ಬೇಕ್ರಿಲಿ ಹಾರ್ಡ್ ಡಿಸ್ಕ್ ಯಾಕೆ ಹೋಗಿ ಅದು CC ಕ್ಯಾಮ್ರಾನ ತೊಗೊಂಡೋಗಿ 7 ದಿವಸ ಇಟ್ಕೊಂಡ್ರಿ? ಯಾಕೆ ಡಿಲೀಟ್ ಮಾಡಿದ್ರಿ? ಯಾವ ಬೇಕ್ರಿಯಲ್ಲಿ? ಹೆಬ್ಬಾಳು ಬಸ್ ಸ್ಟ್ಯಾಂಡಲ್ಲಿದ್ದ ಬೇಕ್ರಿಲಿ. ಈಗ ಅದು ಎದುರುಗಡೆ ತರಕಾರಿ ಅಂಗಡಿನಲ್ಲಿ ರೆಕಾರ್ಡ್ ಆಗಿಲ್ವಾ? ಪ್ರೈವೇಟ್ ಕಾರಲ್ಲೇ ಕರ್ಕೊಂಡು ಹೋಗ್ತೀರಿ? ಪೊಲೀಸ್ ಇಲಾಖೆ ಜೀಪ್ ಕೊಟ್ಟಿರೋದಕ್ಕೆ? ಯಾರು ಸಂತ್ರಸ್ತೆ ಅಂತ ಹೇಳೋರು? ಅಲ್ಲ, ಸತೀಶ್ ಬಾಬುನ ಸತೀಶ್ ಬಾಬುನ ಪ್ರೈವೇಟ್ ಕಾರಲ್ಲಿ ಕರ್ಕೊಂಡು